ಇದು ನಿರಂತರ 19 ಗಂಟೆಗಳ ಕಾರ್ಯಾಚರಣೆ. ಅಂದ್ರೆ 19 ಗಂಟೆಗಳಿಂದ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ವಿ. ನಿನ್ನೆ ಸಂಜೆ ಅಂದ್ರೆ 22ನೇ ಏಪ್ರಿಲ್ ಸಂಜೆ 5:30ಕ್ಕೆ ಹೆತ್ತಮ್ಮನ ಕಣ್ಣೆದುರುಗಡೆನೆ ಕಾವೇರಿ ಕಾಲ್ಜಾರಿ ಕೊಳವೆ ಬಾವಿಗೆ ಬೀಳ್ತಾಳೆ. ಸಂಜೆ 6 ಗಂಟೆಗೆ ಘಟನಾ ಸ್ಥಳಕ್ಕೆ ಧಾವಿಸಿ ಬರ್ತಾರೆ ಗ್ರಾಮಸ್ಥರೆಲ್ಲರೂ ಕೂಡ. ಸಂಜೆ 6:30ಕ್ಕೆ ಜಿಲ್ಲಾಡಳಿತಕ್ಕೆ ವಿಚಾರವನ್ನ ತಲುಪಿಸ್ತಾರೆ ಗ್ರಾಮಸ್ಥರಲ್ಲಿ ಒಬ್ಬರು. ರಾತ್ರಿ 7:15ಕ್ಕೆ ಘಟನಾ ಸ್ಥಳಕ್ಕೆ ಎಲ್ಲ ಅಧಿಕಾರಿಗಳು ದೌಡಾಯಿಸ್ತಾರೆ. 7:30ಕ್ಕೆ ರಕ್ಷಣಾ ಕಾರ್ಯಾಚರಣೆ ಆರಂಭವಾಗುತ್ತೆ. ರಾತ್ರಿ 7:45 ಅಥಣಿ ಉಪವಿಭಾಗಾಧಿಕಾರಿ ಗೀತಾ ಕೌಲಿಗಿ ಆಗಮಿಸ್ತಾರೆ. ಅಂದ್ರೆ ರಾತ್ರಿ 8:30ಕ್ಕೆ ಅಲ್ಲಿನ ಅಥಣಿ ಶಾಸಕರಾಗಿರುವಂತಹ ಲಕ್ಷ್ಮಣ್ ಸವದಿಯವರು ಸ್ಥಳಕ್ಕೆ ಆಗಮಿಸ್ತಾರೆ. ಆ ಕಾರ್ಯಾಚರಣೆ ಶುರುವಾಗಿರುತ್ತೆ, ಅವಾಗಷ್ಟೇ ಶುರುವಾಗಿತ್ತು. 7:00ವರೆಗೆ ಶುರುವಾಗುತ್ತೆ ಕಾರ್ಯಾಚರಣೆ. ಸೊ 5:00ವರೆಗೆ ಮಗು ಬಿದ್ದಿರುತ್ತೆ. ಅಂದ್ರೆ ಅಧಿಕಾರಿಗಳಿಗೆ ವಿಷಯ ಮುಟ್ಟಿ ಅವರು ಬಂದು ಕಾರ್ಯಾಚರಣೆ ಶುರು ಮಾಡ್ತಾರೆ. ಅಂದ್ರೆ ರಾತ್ರಿ 10 ಗಂಟೆ ಸುಮಾರಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ಹಾಗೂ SP ಸ್ಥಳಕ್ಕೆ ಆಗಮಿಸ್ತಾರೆ. ರಾತ್ರಿ 10:30ಕ್ಕೆ JCB ಇಟಾಚಿಗಳ ಮೂಲಕ ರಕ್ಷಣಾ ಕಾರ್ಯಾಚರಣೆ ಶುರುವಾಗುತ್ತೆ. ಹಾಗೇನೆ ಮಧ್ಯರಾತ್ರಿ 12 ಗಂಟೆಗೆ ಬಸವರಾಜ್ ಹಿರೇಮಠ್ ನೇತೃತ್ವದಲ್ಲಿ ಸಿಸಿ ಕ್ಯಾಮೆರಾವನ್ನ ತೆಗೆದುಕೊಂಡು ತಂಡ ಅಲ್ಲಿಗೆ ಸ್ಥಳಕ್ಕೆ ಆಗಮಿಸ್ತಾರೆ. ಯಾಕಂದ್ರೆ ಕೆಳಗಡೆ ಏನಾಗ್ತಿದೆ ಅನ್ನುವಂಥದ್ದು, ಮಗುವಿನ ಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಾಗಬೇಕಾಗುತ್ತೆ. ಸೊ ಹಾಗಾಗಿ ಸಿಸಿ ಕ್ಯಾಮೆರಾ ತೆಗೆದುಕೊಂಡು ತಂಡ ಆಗಮಿಸುತ್ತೆ. ಮಧ್ಯರಾತ್ರಿ 12:30ಕ್ಕೆ ಅದನ್ನ ಪರಿಶೀಲನೆ ವೇಳೆ 30ರಿಂದ 40 ಅಡಿ ಆಳದಲ್ಲಿ ಬಾಲಕಿ ಸಿಲುಕಿದ್ದಾಳೆ ಅನ್ನುವಂತಹ ಮಾಹಿತಿ ಸಿಗುತ್ತೆ. ಅಂದ್ರೆ ಕ್ಯಾಮೆರಾ ಬಿಟ್ಟ ನಂತರ ಎಕ್ಸಾಕ್ಟ್ ಆಗಿ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನುವಂಥದ್ದು ಅಲ್ಲಿ ಒಂದು ಅಂದಾಜು ಸಿಗುತ್ತೆ ಆ ರಕ್ಷಣಾ ಪಡೆಗೆ. ಇನ್ನು ಮಧ್ಯರಾತ್ರಿ 1:30ಕ್ಕೆ ರಕ್ಷಣಾ ಕಾರ್ಯಾಚರಣೆ ಕಲ್ಲು ಬಂಡೆಯೊಂದು ಅಡ್ಡಿಯಾಗುತ್ತೆ. ಸೊ ಕಾರ್ಯಾಚರಣೆ ಅಲ್ಲಿಗೆ ನಿಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ರೀತಿ ಕೂಡ ನೆಲವನ್ನ ಕೊರೆಯುವಂತಹ ಕೆಲಸಕ್ಕೆ ಅಡ್ಡಿಯಾಗುತ್ತೆ ಕಲ್ಲು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಕಾರ್ಯಾಚರಣೆ ನಿಲ್ಲಿಸ್ತಾರೆ. ಮಧ್ಯರಾತ್ರಿ 2 ಗಂಟೆಗೆ ಸಕಿಂಗ್ ಮಷೀನ್ ಮೂಲಕ ಕಾರ್ಯಾಚರಣೆಗೆ ಮತ್ತೆ ಸಿದ್ಧತೆ ಮಾಡಿಕೊಳ್ಳುತ್ತೆ ಅಲ್ಲಿನ ರಕ್ಷಣಾ ಪಡೆ. ಸೊ 2 ಗಂಟೆಗೆ ಸರಿಯಾಗಿ ಸಕಿಂಗ್ ಮಷೀನ್ ಅನ್ನ ತೆಗೆದುಕೊಂಡು ಬಂದು ಮಗುವನ್ನ ಎತ್ತುವಂತಹ ಕಾರ್ಯಾಚರಣೆಗೆ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಮಧ್ಯರಾತ್ರಿ 2:15ಕ್ಕೆ NDRF ತಂಡದಿಂದ ಕಾರ್ಯಾಚರಣೆ ನಡೆಸದಂತೆ ಸೂಚನೆ ನೀಡಲಾಗುತ್ತೆ. ಯಾಕಂದ್ರೆ ಹಂತವಾಗಿ ಮಗುವನ್ನ ತಲುಪುವಂತ ನಿಟ್ಟಿನಲ್ಲಿ ಅಲ್ಲಿಗೆ NDRF ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿ ಮಧ್ಯರಾತ್ರಿ 2:30ರಿಂದ 3:15 ಸುಮಾರಿಗೆ NDRF ತಂಡದ ಸೂಚನೆಯಂತೆ ಮತ್ತೆ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಲಾಗುತ್ತೆ. ಯಾಕಂದ್ರೆ NDRF ತಂಡ ಸೂಚಿಸಿದಂತೆ ಕಾರ್ಯಾಚರಣೆಯನ್ನ ನಿಲ್ಲಿಸಬೇಕಾಗುತ್ತೆ. ಸೊ ಯಾವ ರೀತಿ ಅಪಾಯ ಎದುರಾಗದಿರೋ ಹಾಗೆ ಅಲ್ಲಿ ಒಂದಿಷ್ಟು ಮುಂಜಾಗ್ರತೆ ವಹಿಸೋ ನಿಟ್ಟಿನಲ್ಲಿ ಕಾರ್ಯಾಚರಣೆನ ಯಾವಾಗ ನಿಲ್ಲಿಸಬೇಕು ಅಂತ ಹೇಳ್ತಾರೋ ಅವಾಗ ನಿಲ್ಲಿಸಬೇಕಾಗುತ್ತೆ. ಸೊ 2:15ರಿಂದ 3:15ವರೆಗೂ 3:15ರವರೆಗೂ NDRF ತಂಡ ಸೂಚಿಸುತ್ತೆ ಕಾರ್ಯಾಚರಣೆನ ಸ್ಥಗಿತ ಮಾಡಿ ಅಂತ. ತಡರಾತ್ರಿ 3:30 ಸುಮಾರಿಗೆ 4 ಮಂದಿ ಅಧಿಕಾರಿಗಳ ನೇತೃತ್ವದ ಮರಾಠ ಲಘು ಪದಾತಿ ದಳ ಅಲ್ಲಿಗೆ ಆಗಮಿಸ್ತಾರೆ. ಸೊ ಸ್ಥಳಕ್ಕೆ ಅವರು ಕೂಡ ಬರ್ತಾರೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ಳೋದಕ್ಕೆ. ತಡರಾತ್ರಿ 3:30ರಿಂದ ಬೆಳಗಿನ ಜಾವ 5 ಗಂಟೆವರೆಗೂ NDRF ತಂಡದೊಂದಿಗೆ ಕಾರ್ಯಾಚರಣೆ ಬಗ್ಗೆ ಸಿದ್ಧತೆನ ಮಾಡ್ಕೊಳ್ತಾರೆ. ಯಾವ ರೀತಿ ಮಗುವನ್ನ ಮೇಲಕ್ಕೆತ್ತಬಹುದು, ಏನೆಲ್ಲ ಬೇಕಾಗಬಹುದು, ಇದಕ್ಕೆ ಯಾವೆಲ್ಲ ತಯಾರಿಗಳನ್ನ ಮಾಡ್ಕೋಬೇಕಾಗುತ್ತೆ, ಯಾವ ರೀತಿ ಭೂಮಿಯನ್ನ ಕೊರೆಯುವ ಕೆಲಸಕ್ಕೆ ನಾವು ಮುಂದಾಗಬೇಕು, ಎಲ್ಲಿ ಯಾವ ಅಡೆತಡೆಗಳು ಬರ್ತವೆ ಅನ್ನುವಂತಹ ಬಗ್ಗೆ ಸಿದ್ಧತೆನ ಮಾಡ್ಕೊಳ್ತಾರೆ. ಬೆಳಿಗ್ಗೆ 5:15ಕ್ಕೆ ಘಟನಾ ಸ್ಥಳಕ್ಕೆ SK ತಿವಾರಿ ನೇತೃತ್ವದ NDRF ತಂಡ ಮತ್ತೊಂದು ತಂಡ ಬರುತ್ತೆ. ಸೊ NDRF ಮತ್ತೊಂದು ತಿವಾರಿ ಅವರ ನೇತೃತ್ವದ ತಂಡ ಬರುತ್ತೆ ಅಲ್ಲಿಗೆ ಬೆಳಗಿನ ಜಾವ 5:15ಕ್ಕೆ. ಮತ್ತು ಬೆಳಿಗ್ಗೆ 6 ಗಂಟೆಗೆ ಕೊಳವೆ ಬಾವಿಯೊಳಗೆ ಹಸಿರು ಬಣ್ಣದ ಬಟ್ಟೆ ಪತ್ತೆಯಾಗುತ್ತೆ. ಇದು ಕಾವೇರಿ ತೊಟ್ಟಂತಹ ಬಟ್ಟೆಯೇ ಅಂತ. ಯಾಕಂದ್ರೆ ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಸ್ಪಷ್ಟ ಚಿತ್ರಣ ಸಿಕ್ಕಿರೋದಿಲ್ಲ. ಅಲ್ಲಿ ಅವಳ ಬಟ್ಟೆ ಕಾಣಿಸುತ್ತೆ. ಬೆಳಿಗ್ಗೆ 7:30ಕ್ಕೆ ಸಕಿಂಗ್ ಕಾರ್ಯಾಚರಣೆ ಸ್ಥಗಿತಗೊಳಿಸಲಾಗುತ್ತೆ. ಬೆಳಿಗ್ಗೆ 8:30ಕ್ಕೆ ಕಾರ್ಯಾಚರಣೆ ವೇಳೆ ಕೇಸಿಂಗ್ ಪೈಪ್ ಕಟ್ ಆಗಿಬಿಡುತ್ತೆ. ಸೊ ಹೀಗಾಗಿ ಇಂತಹ ಒಂದಿಷ್ಟು ಅಡೆತಡೆಗಳನ್ನ ನೋಡಿಕೊಂಡು ನಿವಾರಿಸಿಕೊಂಡು ಕಾರ್ಯಾಚರಣೆಯನ್ನ ಮಾಡಬೇಕಾಗುತ್ತೆ. ಬೆಳಿಗ್ಗೆ 9 ಗಂಟೆಗೆ ಕಾವೇರಿಯ ತಾಯಿ ಸವಿತಾ ಮತ್ತೆ ಅಸ್ವಸ್ಥರಾಗ್ತಾರೆ. ಅತ್ತು ಕರೆದು ಮಗುವಿಗಾಗಿ ಕಾದು ತಾಯಿ ಕಾವೇರಿಯ ತಾಯಿ ಸವಿತಾ ಅಸ್ವಸ್ಥರಾಗ್ತಾರೆ. ಬೆಳಿಗ್ಗೆ 10 ಗಂಟೆಗೆ ಜೆ-ಶೇಪ್ನ ರಾಡ್ಗಳನ್ನ ಬಿಟ್ಟು ಮಗುವನ್ನ ಮೇಲಕ್ಕೆತ್ತುವಂತಹ ಪ್ರಯತ್ನ ಮಾಡಲಾಗುತ್ತೆ. ಆದ್ರೆ ಅದು ಕೂಡ ವಿಫಲ ಆಗುತ್ತೆ. ಬೆಳಿಗ್ಗೆ 11:30ಕ್ಕೆ ಸಕಿಂಗ್ ಮಷೀನ್ ಮೂಲಕ ಮತ್ತೆ ಕಾರ್ಯಾಚರಣೆ ಚುರುಕು ಪಡೆಯುತ್ತೆ. ಒಂದಿಷ್ಟು ಹೊತ್ತು ಸಕಿಂಗ್ ಮಷೀನ್ ಅನ್ನ ಬಳಸದೆ ಸ್ಥಗಿತ ಮಾಡಿದ್ರು. ಮಧ್ಯಾಹ್ನ 12 ಗಂಟೆಗೆ ಹಾಕಿ ಮತ್ತೆ ಆ ಸಕಿಂಗ್ ಮಷೀನ್ ಅನ್ನ ಹಾಕಿ ಮೇಲಕ್ಕೆತ್ತುವಂತಹ 5 ಪ್ರಯತ್ನಗಳಾಗ್ತವೆ. 12 ಗಂಟೆ ಅನ್ನೋಷ್ಟರಲ್ಲಿ 5 ಪ್ರಯತ್ನ ಆಗ್ತವೆ. 5ನೇ ಪ್ರಯತ್ನ ಕೂಡ ವಿಫಲವಾಗುತ್ತೆ. ಮಧ್ಯಾಹ್ನ 12:30ಕ್ಕೆ ಕೊಳವೆ ಬಾವಿಗೆ ಸಮಾನಾಂತರವಾಗಿ ಸುರಂಗ ಕೊರೆಯುವಂತಹ ಕಾರ್ಯ ಚುರುಕಾಗುತ್ತೆ. ಮಧ್ಯಾಹ್ನ 12:50 ಸಚಿವ ರಮೇಶ್ ಜಾರಕಿಹೊಳಿ ಘಟನಾ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಮಗುವಿನ ತಾಯಿಗೆ ಸಾಂತ್ವನ ನೀಡ್ತಾರೆ. ಸೊ ಮಧ್ಯಾಹ್ನ 1 ಗಂಟೆ ಈಗಷ್ಟೇ
ಕೆಲ ನಿಮಿಷಗಳ ಹಿಂದೆ ರಕ್ಷಣಾ ತಂಡದಿಂದ ಬಾಲಕಿಯನ್ನ ಮೇಲಕ್ಕೆತ್ತುವಂತ ಕೆಲಸ 6ನೇ ಒಂದು ಪ್ರಯತ್ನ ಸಕಿಂಗ್ ಮಷೀನ್ ಮೂಲಕ. ಸೊ ಆ ಒಂದು ಕೆಲಸಕ್ಕೆ ಕಾರ್ಯಾಚರಣೆಗೆ ಈಗ ಚಾಲನೆ ಕೊಟ್ಟಿದ್ದಾರೆ. ಸೊ ಈ ಬಾರಿಯ ಹುಡುಗಿಯನ್ನ ಹೇಗಾದ್ರೂ ಮಾಡಿ ಮೇಲಕ್ಕೆತ್ತಬೇಕು ಅನ್ನುವಂತಹ ಪ್ರಯತ್ನದಲ್ಲಿದ್ದಾರೆ ರಕ್ಷಣಾ ಕಾರ್ಯಪಡೆ, NDRF ತಂಡ ಎಲ್ಲ. ಸೊ ಹೇಗಾದ್ರೂ ಮಾಡಿ ಮಗುವನ್ನ ಮೇಲಕ್ಕೆತ್ತಬೇಕು ಅನ್ನುವಂಥದ್ದು. 5 ಬಾರಿ ವಿಫಲವಾಗಿದೆ ಕಾರ್ಯಾಚರಣೆ. ಆದ್ರೆ ಈ ಬಾರಿ ಒಂದಿಷ್ಟು ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡು ಹೇಗಾದ್ರೂ ಮಾಡಿ ಮಗುವಿನ ಕೈಗೆ ಲಾಕ್ ಮಾಡಿ ಮೇಲಕ್ಕೆತ್ತುವಂತಹ ಪ್ರಯತ್ನ ಮಾಡಲಾಗ್ತಾ ಇದೆ.